ಓಕೆ. ಮತ್ತೆ ತಮಗೆಲ್ಲರಿಗೂ ನಮ್ಮ ಚಾನಲಲ್ಲಿ ಸ್ವಾಗತವನ್ನು ಹೇಳ್ತಾ, ಇವತ್ತಿನ ಈ ಒಂದು ನಮ್ಮ ಕ್ಲಾಸ್ನಲ್ಲಿ ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರ್ ನಂಬರ್ 8 ಅನಿಮಲ್ ಟಿಶ್ಯೂ ಅಂದರೆ ಪ್ರಾಣಿಯ ಅಂಗಾಂಶಗಳ ಬಗ್ಗೆ ಒಂದು ಚರ್ಚೆಯನ್ನು ಮಾಡೋರಿದ್ದೇವೆ. ಸ್ನೇಹಿತರೆ, ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರ್ ವೈಸ್ ವಿಡಿಯೋಸ್ಗಳನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಯಾರಾದರೂ ಹೊಸಬರಿದ್ದರೆ ತಾವು ಪ್ಲೇಲಿಸ್ಟ್ಗೆ ಹೋಗಿ ಅದನ್ನು ಅಲ್ಲಿ ನೋಡ್ಕೋಬೋದು. ತಮಗೇನಾದರೂ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೂಡ ಕೊಡ್ತಾ ಹೋಗಿ. ಸೊ ತಡ ಮಾಡಿದ್ರೆ ನಾವು ನಮ್ಮ ಪ್ರಶ್ನೆಗಳ ಕಡೆ ಹೋಗೋಣ. ಚಾಪ್ಟರ್ ನಂಬರ್ 8 ಅನಿಮಲ್ ಟಿಶ್ಯೂ ಅಂತಕ್ಕಂಥ ಈ ಒಂದು ಚಾಪ್ಟರ್ದಲ್ಲಿ ಸೊ ಒಂದೊಂದಾಗಿ ನಾವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡಿ ಏನು ಹೇಳುತ್ತೆ ಚಾಪ್ಟರ್ದಲ್ಲಿ ನಮಗೆ. ಫಸ್ಟ್ ಒಂದು ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಹೇಳುತ್ತೆ ಅಂದರೆ, ಪ್ರಾಣಿ ಅಂಗಾಂಶದಲ್ಲಿ ಎಷ್ಟು ವಿಧಗಳು ಅಂತ ಕೇಳ್ತಾರೆ. ಫಸ್ಟ್ನೇ ಕ್ವಶನ್ ಇದೆ ನಮಗೆ. ಪ್ರಾಣಿ ಅಂಗಾಂಶದಲ್ಲಿ ಎಷ್ಟು ವಿಧಗಳು? ಪ್ರಾಣಿ ಅಂಗಾಂಶ ಅಂದರೆ ಇದಕ್ಕೆ ಎನಿಮಲ್ ಟಿಶ್ಯೂ ಅಂತ ಕರಿತೀವಿ ನಾವು. ಯಾವ ಟಿಶ್ಯೂ? ಎನಿಮಲ್ ಟಿಶ್ಯೂ ಅಂತ ನಾವು ಇದಕ್ಕೆ ಕರಿತೀವಿ. ಸೊ ಈ ಎನಿಮಲ್ ಟಿಶ್ಯೂನಲ್ಲಿ ಒಟ್ಟು ಎಷ್ಟು ವಿಧಗಳು? ಆಯ್ಕೆ ನೋಡಿ, 4 ಇದೆ, 3, 2 ಮತ್ತು 1. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇಲ್ಲಿ ಆಯ್ಕೆ ಅಂತ ಹೇಳ್ತೀವಿ. 4 ಎಷ್ಟಿದೆ ಪ್ರಾಣಿ ಅಂಗಾಂಶದಲ್ಲಿ? ಟೋಟಲ್ ಅನಿಮಲ್ ಟಿಶ್ಯೂನಲ್ಲಿ ವಸ್ತು ವಿಧಗಳು ಎಷ್ಟಪ್ಪ ಅಂದರೆ 4. ಯಾವ್ದು ಬರುತ್ತೆ? ಫಸ್ಟ್ ಬರುತ್ತೆ ಎಪಿಥೇಲಿಯಲ್ ಟಿಶ್ಯೂ. ತಮಗೆಲ್ಲ ಗೊತ್ತೇ ಇದೆ, ಹೌದಾ? ತಾವೇನಾದರೂ ಅಭ್ಯಾಸ ಮಾಡಿದರೆ ತಮಗೆ ಗೊತ್ತಾಗುತ್ತೆ. ಸ್ಟಡಿ ಏನಾದರೂ ಮಾಡಿದರೆ ಎಪಿಥೇಲಿಯಲ್ ಟಿಶ್ಯೂ ಅಂತ ಬರುತ್ತೆ ಫಸ್ಟ್, ಹೌದಾ? ಸೊ ಇದನ್ನೇ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಅನುಲೇಪಕ ಅಂಗಾಂಶ ಅಂತ ಕರಿತೀವಿ. ಅನುಲೇಪಕ ಅಂಗಾಂಶ ಅಂತ ಕರಿತೀವಿ ಕನ್ನಡದಲ್ಲಿ. ಇಂಗ್ಲೀಷ್ನಲ್ಲಿ ಎಪಿಥೇಲಿಯಲ್ ಟಿಶ್ಯೂ ಅಂತ ಬರುತ್ತೆ. ಸೆಕೆಂಡ್ ಒನ್ ಬರುತ್ತೆ ಯಾವುದು? ಸ್ನಾಯು ಅಂಗಾಂಶ. ಅದಕ್ಕೆ ನಾವು ಮಸ್ಕ್ಯುಲರ್ ಟಿಶ್ಯೂ ಅಂತ ಕರಿತೀವಿ. ಯಾವುದು? ಮಸ್ಕ್ಯುಲರ್ ಟಿಶ್ಯೂ. ಅಂದರೆ ಮಸಲ್ಸ್ ಅಂದ್ರೆ ಏನು? ಸ್ನಾಯು. ಸೊ ಅದಕ್ಕೆ ಕನ್ನಡದಲ್ಲಿ ಅದನ್ನು ಸ್ನಾಯು ಅಂಗಾಂಶ ಅಂತ ಕರೀತಾರೆ. ಏನು? ಸ್ನಾಯು ಅಂಗಾಂಶ. ಅದಾದಮೇಲೆ ಥರ್ಡ್ ಒನ್ನು ಸಂಯೋಜಕ ಅಂದರೆ ಇಂಗ್ಲೀಷ್ನ ಏನಂತ ಕರಿತೀವಿ? ಅದಕ್ಕೆ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೇವೆ. ಏನು? ಕನೆಕ್ಟಿವ್ ಟಿಶ್ಯೂ ಅಥವಾ ಕನ್ನಡದಲ್ಲಿ ಸಂಯೋಜಕ ಅಂಗಾಂಶ ಅಂತ ಕರಿತೀವಿ. ಇನ್ನು ನಾಲ್ಕನೇದು ನರ ಅಂಗಾಂಶ. ಅದಕ್ಕೆ ಇಂಗ್ಲೀಷ್ನಲ್ಲಿ ನರ್ವ್ ಟಿಶ್ಯೂ ಅಂತ ಕರಿತೀವಿ. ಏನು? ನರ್ವ್ ಟಿಶ್ಯೂ. ಸೊ ಇದನ್ನು ಕನ್ನಡದಲ್ಲಿ ಎಂದು ಕರಿತೀವಿ? ನರ ಅಂಗಾಂಶ ಅಂತ ಕರಿತೀವಿ. ನರ ಅಂಗಾಂಶ ಅಂತ ಕರಿತೀವಿ. ಸೊ ಈ ಥರ ಪ್ರಾಣಿ ಅಂಗಾಂಶದಲ್ಲಿ ಎಷ್ಟು ವಿಧಗಳಪ್ಪ ಅಂದರೆ ಒಟ್ಟು ಒಂದು 4 ವಿಧಗಳು ಇದರಲ್ಲಿ ಕಂಡು ಬರುತ್ತವೆ. ಯಾವುದ್ಯಾವುದು? ಅನುಲೇಪಕ ಅಂಗಾಂಶ, ಸ್ನಾಯು ಅಂಗಾಂಶ, ಸಂಯೋಜಕ ಅಂಗಾಂಶ, ನರ ಅಂಗಾಂಶ. ಇದನ್ನೇ ಇಂಗ್ಲೀಷ್ನಲ್ಲಿ ಅನುಲೇಪಕ ಅಂದರೆ ಎಪಿಥೇಲಿಯಲ್ ಟಿಶ್ಯೂ ಅಂತ ಕರೀತಾರೆ. ಸ್ನಾಯು ಅಂಗಾಂಶ ಅಂದರೆ ಮಸ್ಕ್ಯುಲರ್ ಟಿಶ್ಯೂ ಅಂತ ಕರೀತಾರೆ. ಸಂಯೋಜಕ ಟಿಶ್ಯೂ ಅಂದರೆ ಕನೆಕ್ಟಿವ್ ಟಿಶ್ಯೂ ಅಂತ ಕರೀತಾರೆ. ನರ ಅಂಗಾಂಶ ಅಂದರೆ ನರ್ವ್ ಟಿಶ್ಯೂ ಅಂತ ಕರೀತಾರೆ. ಓಕೆ. ಸೊ ಈ ಥರ ಒಟ್ಟು ಪ್ರಾಣಿ ಅಂಗಾಂಶದಲ್ಲಿ ಒಟ್ಟು ಒಂದು 4 ವಿಧಗಳಲ್ಲಿ ಕಂಡು ಬರುತ್ತವೆ ಅಂತ ಹೇಳ್ತೀವಿ. ಓಕೆ, ಪ್ರಶ್ನೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟು ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ನಮ್ಗೆ ಹೇಳುತ್ತೆ ನೋಡಿ, ಅನುಲೇಪಕ ಅಂಗಾಂಶ. ಏನಾಗಿ ನಿಮ್ಗೆ ಜಾಸ್ತಿ ಹೇಳಿದೆ. ಅನುಲೇಪಕ ಅಂಗಾಂಶ ಅಂದ್ರೆ ಏನು? ಎಪಿಥೇಲಿಯಲ್ ಟಿಶ್ಯೂ ದೇಹದ ಯಾವ ಭಾಗದಲ್ಲಿ ಕಂಡು ಬರುತ್ತದೆ? ನೋಡಿ, ಎಪಿಥೇಲಿಯಲ್ ಟಿಶ್ಯೂ ಆ್ಯಕ್ಚುಲಿ ನಮ್ಮ ಹ್ಯೂಮನ್ ಬಾಡಿನಲ್ಲಿ ಎಲ್ಲಿ ಕಂಡು ಬರುತ್ತೆ? ಆಯ್ಕೆ ನೋಡಿ, ಚರ್ಮ ಇದೆ, ಉಪಚರ್ಮ ಇದೆ, ಒಳ ಅಂಗಗಳಿದೆ, ಮೇಲಿನ ಎಲ್ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಿಗೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ ಅಂತ ಹೇಳ್ತೀವಿ. ಯಾಕಂದರೆ ಅನುಲೇಪಕ ಅಂಗಾಂಶ ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಚರ್ಮದಲ್ಲಿ ಕೂಡ ಕಂಡು ಬರುತ್ತೆ, ಉಪಚರ್ಮದಲ್ಲಿ ಕೂಡ ಕಂಡು ಬರುತ್ತೆ, ಒಳ ಅಂಗಗಳಲ್ಲಿ ಕೂಡ ಕಂಡು ಬರುತ್ತೆ. ಇನ್ನು ಒಳ ಅಂಗಗಳಂದ್ರೆ ಏನು? ಜಠರ ಇರ್ಬೋದು, ಹೌದಾ? ಜಠರ ಆಗಿರ್ಬೋದು ಅಥವಾ ನಮ್ಮ ಅನ್ನ ನಳಿಕೆ ಆಗಿರ್ಬೋದು, ಹೌದಾ? ಸೊ ಪ್ರತಿಯೊಂದರಲ್ಲಿ, ಲಿವರ್ ಆಗಿರ್ಬೋದು, ಪ್ರತಿಯೊಂದರಲ್ಲಿ ಕಂಡು ಬರುತ್ತೆ. ಸೊ ಅದನ್ನು ಏನಂತ ಕರಿತೀವಿ? ಎಪಿಥೇಲಿಯಲ್ ಟಿಶ್ಯೂ ಅಂತ ಕರಿತೀವಿ. ಓಕೆ, ಮತ್ತೆ ಪ್ರಶ್ನೆ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಅನುಲೇಪಕ ಅಂಗಾಂಶ ದೇಹದ ಯಾವ ಭಾಗದಲ್ಲಿ ಕಂಡು ಬರುತ್ತೆ? ಚರ್ಮದಲ್ಲಿ ಕೂಡ ಕಂಡು ಬರುತ್ತೆ, ಉಪಚರ್ಮದಲ್ಲಿ ಕೂಡ ಕಂಡು ಬರುತ್ತೆ, ಒಳ ಅಂಗಗಳಲ್ಲಿ ಕೂಡ ಕಂಡು ಬರುತ್ತೆ. ಸೊ ತಮಗೆ ಕ್ವಶನ್ ಯಾವ ಥರಲ್ಲಿ ಕೊಟ್ಟಿರ್ತಾರೆ ಆ ಥರ ತಾವು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಕೆಲವೊಂದು ಪ್ರಶ್ನೆ ಹೆಂಗೆ ಕೊಟ್ಟಿರ್ತಾರೆ ಅಂದರೆ ಕೇವಲ ಚರ್ಮ ಕೊಟ್ಟಿರ್ತಾರೆ, ಇದನ್ನು ಬಿಟ್ಟರೆ ಇನ್ನೂ ಬೇರೆ ಯಾವುದಾದ್ರು ಅಂಗಗಳನ್ನು ಕೊಟ್ಟಿರ್ತಾರೆ. ಸೊ ಅವಾಗ ನೀವು ಚರ್ಮ ಇರ್ತಕ್ಕಂಥ ಒಂದು ಆಯ್ಕೆಯನ್ನು ತಾವಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಉಳಿದಿರ್ತಕ್ಕಂಥ ಆಯ್ಕೆಗಳನ್ನು
ಸೆಲೆಕ್ಟ್ ಮಾಡಕ್ಕೆ ಹೋಗಬೇಡಿ. ಓಕೆ ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್ ಹೋಗೋಣ. ಓಕೆ ಸ್ನೇಹಿತರೆ, ನಾವಿಲ್ಲಿ ಸ್ಟಡಿ ಮಾಡ್ತಿರೋದು ಏನಪ್ಪ ಅಂದರೆ ಎನಿಮಲ್ ಟಿಶ್ಯೂ ಅಂದರೆ ಪ್ರಾಣಿ ಅಂಗಾಂಶ. ಸೊ ಪ್ರಾಣಿ ಅಂಗಾಂಶಗಳು ಬಂದ ಕೂಡಲೇ ಅನುಲೇಪಕ ಬರುತ್ತೆ, ಸ್ನಾಯು ಬರುತ್ತೆ, ಸಂಯೋಜಕ ಬರುತ್ತೆ ಮತ್ತು ನರ ಕೂಡ ಬರುತ್ತೆ. ಸೊ ಇಲ್ಲಿ ಪ್ರತಿಯೊಂದರ ಮೇಲೆ ಒಂದೊಂದು ಕ್ವಶನ್ಗಳನ್ನು ನಾವು ಇಲ್ಲಿ ತೊಗೊಂಡಿದ್ದೀವಿ, ಹೌದಾ? ಸೊ ಹೀಗಾಗಿ ಇಲ್ಲಿ ಥರ್ಡ್ ಕ್ವಶನ್ ನೋಡಿ ಹೇಳುತ್ತೆ ನಿಮಗೆ, ಸ್ನಾಯು ಅಂಗಾಂಶದ ವಿಧಗಳು ಯಾವ ಅಂತ ಕೇಳ್ತಾರೆ. ಸ್ನಾಯು ಅಂಗಾಂಶ ಅಂದರೆ ಮಸ್ಕ್ಯುಲರ್ ಟಿಶ್ಯೂ ಅಂತ ಬರುತ್ತೆ. ಈ ಮಸ್ಕ್ಯುಲರ್ ಟಿಶ್ಯೂದ ಒಂದು ಕ್ಲಾಸಸ್ ಎಷ್ಟಿದೆ ಆಯ್ಕೆ ನೋಡಿ. ಪಟ್ಟಿ ಸಹಿತ ಸ್ನಾಯು ಅಂಗಾಂಶ, ಅದಕ್ಕೆ ನಾವು ಸ್ಕೆಲೆಟಲ್ ಮಸ್ಕ್ಯುಲರ್ ಟಿಶ್ಯೂ ಅಂತ ಕರಿತೀವಿ. ಎರಡನೇದು ಪಟ್ಟಿ ರಹಿತ ಸ್ನಾಯು ಅಂಗಾಂಶ, ಅದನ್ನೇ ಇಂಗ್ಲೀಷ್ನಲ್ಲಿ ಸ್ಮೂತ್ ಮಸ್ಕ್ಯುಲರ್ ಟಿಶ್ಯೂ ಅಂತ ಹೇಳ್ತಾರೆ. ಮೂರನೇದು ಹೃದಯ ಸ್ನಾಯು ಅಂಗಾಂಶ, ಅದನ್ನೇ ಇಂಗ್ಲೀಷ್ನಲ್ಲಿ ಕಾರ್ಡಿಯಾಕ್ ಮಸ್ಕ್ಯುಲರ್ ಟಿಶ್ಯೂ ಅಂತ ಹೇಳ್ತೀವಿ. ನಾಲ್ಕನೇದು ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಈ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಯಾಕಂದರೆ ಸ್ನಾಯು ಅಂಗಾಂಶ ಎಲ್ಲ ವಿಧಗಳೇ, ಯಾವುದು ಸ್ಕೆಲೆಟಲ್ ಮಸ್ಕ್ಯುಲರ್ ಟಿಶ್ಯೂ ಆಗಿರುತ್ತೆ, ಸ್ಮೂತ್ ಮಸ್ಕ್ಯುಲರ್ ಟಿಶ್ಯೂ ಆಗಿರುತ್ತೆ, ಕಾರ್ಡಿಯಾಕ್ ಮಸ್ಕ್ಯುಲರ್ ಟಿಶ್ಯೂ ಆಗಿರುತ್ತೆ. ಸೊ ಇದೆಲ್ಲ ಕೂಡ ಏನಂತ ಕರಿತೀವಿ ನಾವು ಮಸ್ಕ್ಯುಲರ್ ಟಿಶ್ಯೂ ಅಂದರೆ ಸ್ನಾಯು ಅಂಗಾಂಶದ ವಿಧಗಳಂತ ಹೇಳ್ತೀವಿ. ನೋಡಿ ಈ ಪಟ್ಟಿ ಸಹಿತ ಸ್ನಾಯು ಅಂಗಾಂಶ ಎಲ್ಲಿರ್ತಪ್ಪ ಅಂದರೆ ಸ್ನಾಯು ಮತ್ತು ಕಂಕಾಲ ಮಧ್ಯೆ ಇರ್ತಕ್ಕಂಥ ಅಂಗಾಂಶ ಅಂತ ಹೇಳ್ತೀವಿ. ಎಲ್ಲಿರುತ್ತೆ ಇದು? ಸ್ನಾಯು ಮತ್ತು ಕಂಕಾಲಗಳ ಮಧ್ಯೆ. ಕಂಕಾಲ ಅಂದರೆ ಏನು? ಮೊನ್ನೆ ಹೇಳಿದ್ದೆ ನಿಮಗೆ, ಕಂಕಾಲಗಳ ಮಧ್ಯೆ ಇರ್ತಕ್ಕಂಥ ಒಂದು ಅಂಗಾಂಶ ಅಂತ ಹೇಳ್ತೀವಿ, ಹೌದಾ? ಸೊ ಇನ್ನು ಸೆಕೆಂಡು ಪಟ್ಟಿ ರಹಿತ ಸ್ನಾಯು ಅಂಗಾಂಶ. ಇದು ಆ್ಯಕ್ಚುಲಿ ರಹಿತ ಆಗಿದೆ, ಬಟ್ ಇದು ಆ್ಯಕ್ಚುಲಿ ರಹಿತ ಬೇಕಾಗಿತ್ತು. ಎಲ್ಲಿ ಪಟ್ಟಿ ರಹಿತ ಸ್ನಾಯು ಅಂಗಾಂಶ ಅಂದರೆ ಸ್ಮೂತ್ ಮಸ್ಕ್ಯುಲರ್ ಟಿಶ್ಯೂ. ಸೊ ಇದೆಲ್ಲ ಬರ್ತಪ್ಪ ಅಂದರೆ ಒಳ ಅಂಗಗಳಲ್ಲಿ ಇದು ಬರ್ತಾ ಇರುತ್ತೆ. ಒಳ ಅಂಗಗಳಲ್ಲಿ ಇರ್ತಕ್ಕಂಥ ಒಂದು ಅಂಗಾಂಶ ಅಂತ ಹೇಳ್ತೀವಿ. ಒಳ ಅಂಗಗಳಂದ್ರೆ ನಿನಗೆ ಜಸ್ಟ್ ಹೇಳ್ತೀವಿ, ಜಠರ ಆಗಿರ್ಬೋದು ಅಥವಾ ಅನ್ನನಾಳ ಆಗಿರ್ಬೋದು. ಸೊ ಪ್ರತಿಯೊಂದರಲ್ಲಿ ಕಂಡು ಇರ್ತೇವಪ್ಪ ಅಂದರೆ ಅದಕ್ಕೆ ನಾವು ಒಳ ಅಂಗ ಅಂತ ಹೇಳ್ತೀವಿ, ಹೌದಾ? ಇನ್ನು ಸ್ನಾಯು ಅಂಗಾಂಶ, ಹೃದಯ ಸ್ನಾಯು ಅಂಗಾಂಶ ಹೆಸರಿನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಹೃದಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ಅಂಗಾಂಶ ಅಂತ ಹೇಳ್ತೀವಿ. ಎಲ್ಲಿ ಕಂಡು ಬರುತ್ತೆ? ಹೃದಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ಅಂಗಾಂಶ ಅಂತ ಹೇಳ್ತೀವಿ. ಸೊ ಇದಿಷ್ಟು ಏನಾಗುತ್ತೆ? ಮಸ್ಕ್ಯುಲರ್ ಟಿಶ್ಯೂ ಒಂದ ವಿಧಗಳು ಅಂದರೆ ಸ್ನಾಯು ಅಂಗಾಂಶದ ವಿಧಗಳಂತ ಹೇಳ್ತೀವಿ, ಹೌದಾ? ಮತ್ತೆ ಪ್ರಶ್ನೆ ರಿಪೀಟ್ ಆಗಿ ಹೇಳ್ತೀನಿ. ಸ್ನಾಯು ಅಂಗಾಂಶ ವಿಧಗಳಂದ್ರೆ ಎಷ್ಟು? 3. ಪಟ್ಟಿ ಸಹಿತ ಸ್ನಾಯು ಅಂಗಾಂಶ, ಪಟ್ಟಿ ರಹಿತ ಸ್ನಾಯು ಅಂಗಾಂಶ, ಹೃದಯ ಸ್ನಾಯು ಅಂಗಾಂಶ. ಸೊ ಈ ಥರ ಒಟ್ಟು ಒಂದು 3 ವಿಧಗಳು ಸ್ನಾಯು ಅಂಗಾಂಶದಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತೀವಿ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂಡು ಕ್ವಶನ್ನು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನಮ್ಗೆ ಏನು ಹೇಳುತ್ತೆ? ಓಕೆ, 4ನೇ ಕ್ವಶನ್ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ಹೇಳಬೇಕಂದ್ರೆ, ನಾವು ನಮ್ಮ ಕ್ಲಾಸ್ನಲ್ಲಿ ವಿಶ್ಲೇಷಣೆ ಸಹಿತ ತಮಗೆಲ್ಲ ಕ್ಲಾಸ್ನ ಒಂದು ವಿಡಿಯೋಗಳನ್ನು ಕೊಡ್ತಾ ಇದ್ದೀವಿ. ಸೊ ದಯವಿಟ್ಟು ತಮಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಹೇಳ್ತಾ 4ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. ಬೊಜ್ಜು ಅಂಗಾಂಶವೆಂದು ಯಾವುದಕ್ಕೆ ಕರೆಯುತ್ತಾರೆ? ಬೊಜ್ಜು ಅಂಗಾಂಶ ಅಂದ್ರೇನು? ಅದನ್ನೇ ಕೇಳಿದ್ರೆ ಕ್ವಶನ್. ಬೊಜ್ಜು ಅಂಗಾಂಶವೆಂದು ಯಾವುದಕ್ಕೆ ಕರೆಯುತ್ತಾರೆ? ಆಯ್ಕೆ ನೋಡಿ. ಅಡಿಪೋಸ್ ಟಿಶ್ಯೂ ಇದೆ, ಹೌದಾ? ಸೆಕೆಂಡು ಜಾಲರೂಪಿ ಅಂಗಾಂಶ ಇದೆ, ಅದಕ್ಕೆ ಇಂಗ್ಲೀಷ್ನಲ್ಲಿ ರೆಕ್ಟಿಕ್ಯುಲರ್ ಟಿಶ್ಯೂ ಅಂತ ಹೇಳ್ತೀವಿ. ಇನ್ನು ಥರ್ಡ್ ಒನ್ನು ಪ್ಲಾಸ್ಮಾ ಕೋಶ ಇದೆ, ಅಂದರೆ ಪ್ಲಾಸ್ಮಾ ಸೆಲ್ಸ್ ಅಂತ ಹೇಳ್ತೀವಿ. 4ನೇದು ಮಾಸ್ಟ್ ಕೋಶಗಳಂತ ಇದೆ, ಹೌದಾ? ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆಪ್ಷನ್ ಏನಪ್ಪ ಅಂದ್ರೆ ಇಲ್ಲಿ ಅಡಿಪೋಸ್ ಟಿಶ್ಯೂ ಅಂತ ಹೇಳ್ತೀವಿ, ಅಥವಾ ಕನ್ನಡದಲ್ಲಿ ಅಡಿಪೋಸ್ ಅಂಗಾಂಶ ಅಂತ ಹೇಳ್ತೀವಿ. ಇದನ್ನು ಯಾಕಂತ ಹೇಳ್ತಾರೆ ಅಂದರೆ, ಅಡಿಪೋಸ್ ಟಿಶ್ಯೂ ಅಥವಾ ಅಡಿಪೋಸ್ ಅಂಗಾಂಶ ಅಂದ್ರೆ ಒಂದು ಬೊಜ್ಜು ಅಂಗಾಂಶ ಅಂತ ಹೇಳ್ತೀವಿ. ಇನ್ನು ಸೆಕೆಂಡ್ ಒಂದು ಆಪ್ಷನ್ ಇದೆ, ಜಾಲರೂಪಿ ಅಂಗಾಂಶ ಅಥವಾ ರೆಕ್ಟಿಕ್ಯುಲರ್ ಟಿಶ್ಯೂ ಅಂದ್ರೆ ಏನು? ಆ್ಯಕ್ಚುಲಿ ಇದು ಒಂದು ಪಿತ್ತಜನಕಾಂಗದ ಒಂದು ಟಿಶ್ಯೂ ಅಂತ ಹೇಳ್ತೀವಿ. ಪಿತ್ತಜನಕಾಂಗ, ಆಮೇಲೆ ಅಸ್ಥಿರಜ್ಜಗಳಿಗೆ ಒಂದು ಆಧಾರಗಳಂತ ಹೇಳ್ತೀವಿ. ಇದನ್ನ ಅಸ್ಥಿರಜ್ಜಗಳಿಗೆ ಒಂದು ಆಧಾರ ಅಂತ ಹೇಳ್ತೀವಿ. ಯಾವುದು? ಜಾಲರೂಪಿ ಅಂಗಾಂಶ ಅಥವಾ ರೆಕ್ಟಿಕ್ಯುಲರ್ ಟಿಶ್ಯೂ. ಇನ್ನು ಪ್ಲಾಸ್ಮಾ ಕೋಶ ಅಥವಾ ಪ್ಲಾಸ್ಮಾ ಸೆಲ್ಸ್ ಏನು ಕೊಟ್ಟಿದ್ರಲ್ಲ, ಸೊ ಇದು ಪ್ರತಿಕಾಯಗಳ ಒಂದು ಸ್ರವಿಕೆಯನ್ನ ಮಾಡ್ತಾ ಇರುತ್ತೆ. ಪ್ರತಿಕಾಯಗಳ ಸ್ರವಿಕೆ.
ಸ್ರವಿಕೆಗಾಗಿ ಇದರ ಒಂದು ಉಪಯೋಗ ಆಗ್ತಾ ಇರುತ್ತೆ. ಇನ್ನು ಮಾಸ್ಟ್ ಸೆಲ್ಸ್, ಸೊ ಮಾಸ್ಟ್ ಸೆಲ್ಸ್ ಕೊಟ್ಟಿದ್ರು. ಮಾಸ್ಟ್ ಸೆಲ್ಸ್ ಅಥವಾ ಮಾಸ್ಟ್ ಕೋಶಗಳು ಅಂದರೆ ಸಿರೋಟಿನ್ ಏನಿದು ಸಿರೋಟಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಬರುತ್ತೆ. ಇದು ಅದಕ್ಕೆ ಹೆಲ್ಪ್ ಮಾಡುತ್ತಪ್ಪ ಅಂದರೆ ನಿದ್ರೆ ಬರೋ ಸಲುವಾಗಿ ಒಂದು ಮನುಷ್ಯರಿಗಿದು ಹೆಲ್ಪ್ ಮಾಡುತ್ತೆ. ಅದ್ರ ಬಿಟ್ಟರೆ ಹೆಪಾರಿನ್ ಅಂತಕ್ಕಂಥ ಒಂದು ಬರುತ್ತೆ, ಎರಡನೇದು ಹೆಪಾರಿನ್. ಸೊ ಹೆಪಾರಿನ್ ಇದು ಕೂಡ ಒಂದು ಪ್ರೋಟೀನ್. ಇದ್ರ ಕೆಲಸ ಏನಪ್ಪ ಅಂದರೆ ಒಂದು ರಕ್ತ ಹೆಪ್ಪುಗಟ್ಟುವಿಕೆ ಒಂದು ಕೆಲಸ ಇದು ಮಾಡ್ತಾ ಇರುತ್ತೆ. ಸೊ ಇದೆಲ್ಲ ಪ್ರೋಟೀನ್ಗಳು. ಸೊ ಇವುಗಳ ಒಂದು ಉತ್ಪಾದನೆಯ ಸಲುವಾಗಿ ಇದರ ಒಂದು ಯೂಸ್ ಆಗ್ತಾ ಇರುತ್ತೆ. ಇದರ ಸಲುವಾಗಿ ಉತ್ಪಾದನೆಯ ಸಲುವಾಗಿ ಇದರ ಒಂದು ಯೂಸ್ ಆಗುತ್ತೆ. ಸೊ ಹೀಗಾಗಿ ಮಾಸ್ಟ್ ಕೋಶಗಳು, ಪ್ಲಾಸ್ಮಾ ಕೋಶ, ಜಾಲರೂಪಿ ಅಂಗಾಂಶ ಇವೆಲ್ಲವುಗಳು ಬೇರೆ ಒಂದು ಉಪಯೋಗ ಇದೆ. ಯಾವ ರೀತಿಯಾಗಿ ಬೊಜ್ಜು ಒಂದು ಉತ್ಪತ್ತಿ ಆಗಬೇಕಾದ್ರೆ ಅಡಿಪೋಷ್ ಅಂಗಾಂಶ ಯಾವ ಥರ ಉಪಯೋಗ ಆಗುತ್ತೆ, ಅದೇ ಥರ ಜಾಲರೂಪಿ ಅಂಗಾಂಶದ ಕೆಲಸ ಏನಿಲ್ಲ ಅಂದರೆ ಪಿತ್ತಜನಕಾಂಗ ಮತ್ತು ಅಸ್ಥಿರಜ್ಜಗಳಿಗೆ ಒಂದು ಆಧಾರವನ್ನು ಕೊಡ್ತಾ ಇರುತ್ತೆ. ಅದೇ ಥರ ಪ್ಲಾಸ್ಮಾ ಕೋಶ ಏನು ಮಾಡುತ್ತೆ, ಪ್ರತಿ ಕಾಯಗಳ ಒಂದು ಸ್ರವಿಕೆಯನ್ನು ಮಾಡ್ತಾ ಇರುತ್ತೆ. ಮಾಸ್ಟ್ ಕೋಶಗಳು ಅಂದರೆ ಪ್ರೋಟೀನ್ಗಳ ಒಂದು ಉತ್ಪತ್ತಿಯಲ್ಲಿ ಮಾಡ್ತಾ ಇರುತ್ತೆ. ಯಾವ ಪ್ರೋಟೀನ್ಗಳ ಉತ್ಪತ್ತಿ, ಸಿರೋಟಿನ್ ಆಗಿರ್ಬೋದು, ಹೆಪಾರಿನ್ ಆಗಿರ್ಬೋದು. ಸೊ ಇವುಗಳ ಒಂದು ಉತ್ಪತ್ತಿಯಲ್ಲಿ ಮಾಡ್ತಾ ಇರುತ್ತೆ. ಸೊ ಹೀಗಾಗಿ ಇಲ್ಲಿ ಬೊಜ್ಜು ಅಂಗಾಂಶ ಅಂತ ಯಾವುದಕ್ಕೆ ಕರೀತಾರೆ ಅಂದರೆ ಅಡಿಪೋಷ್ ಅಂಗಾಂಶ ಅಂತ ಕರೀತಾರೆ. ಓಕೆ, ಪ್ರಶ್ನೆ ಅರ್ಥ ಇದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್ ಹೋಗೋಣ. ಓಕೆ, 5ನೇ ಪ್ರಶ್ನೆ ನೋಡಿ ಏನು ಹೇಳುತ್ತೆ ನಮಗೆ, ರಕ್ತದ ಕುರಿತು ಅಧ್ಯಯನ ಮಾಡುವುದನ್ನ, ರಕ್ತದ ಕುರಿತವನ್ನ ಅಧ್ಯಯನ ಮಾಡ್ತೀವಲ್ಲ, ಸೊ ಅದಕ್ಕೆ ಏನಂತ ಕರಿತೀವಿ? ಆಪ್ಷನ್ ನೋಡಿ, ಹೆಮಾಟಾಲಜಿ ಇದೆ, ಸಿರಾಲಜಿ ಇದೆ, ಪ್ಲಾಸ್ಮಾ ಇದೆ, ನ್ಯೂರಾಲಜಿ. ಮ್ಯಾಕ್ಸಿಮಮ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಇದು ನಿಮಗೆ ಗೊತ್ತಾಗುತ್ತೆ. ನ್ಯೂರಾಲಜಿ ಅಂದ್ರೆ ಏನು? ನ್ಯೂರಾಲಜಿ ಅಂದ್ರೆ ಏನು ಮಾಡ್ತೀವಿ ನಾವು? ನರಗಳ ಒಂದು ಅಧ್ಯಯನ ಅಲ್ಲಿ ಮಾಡ್ತೀವಿ. ಏನು? ನರಗಳ ಒಂದು ಅಧ್ಯಯನ. ಹೌದಾ? ಕೆಲವರು ನೀವು ಕೇಳ್ಬೋದು, ನ್ಯೂರಾಲಜಿಸ್ಟ್ ಇದ್ದಾರೆ ಅಂದರೆ ನರಗಳ ಬಗ್ಗೆ ಒಂದು ಏನಾದರೂ ತಮ್ಮ ಪ್ರಾಬ್ಲಮ್ ಆಗಿದ್ರೆ ತಾವು ಯಾವ ಡಾಕ್ಟರ್ ಕಡೆ ಹೋಗ್ತೀರಾ? ನ್ಯೂರಾಲಜಿಸ್ಟ್ ಕಡೆ ಹೋಗ್ತೀರಾ, ಹೌದಲ್ವಾ? ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ನ್ಯೂರಾಲಜಿ ಅಂದರೆ ನ್ಯೂರಾಲಜಿಸ್ಟ್ ನರಗಳ ಬಗ್ಗೆ ಒಬ್ಬ ತಜ್ಞ ಡಾಕ್ಟರ್ ಇರ್ತಾರೆ. ಸೊ ಅವ್ರ ಕಡೆ ತಾವು ಹೋಗ್ತೀರಾ. ಇನ್ನು ಈ ಹಿಮ್ಯಾಟಾಲಜಿ ತಗೊಂಡು, ಹಿಮ್ಯಾಟಾಲಜಿ ಹಿಮ್ಯಾಟಾಲಜಿ ಅಂದ್ರೆ ಒಂದು ರಕ್ತದ ಕುರಿತು ಅಧ್ಯಯನವನ್ನ ನಾವು ಮಾಡ್ತೀವಿ. ಹೌದಾ? ನಾವು ಮಾಡಲ್ಲ, ಬಟ್ ಯಾರು ಇದರ ಒಂದು ಹಿಮ್ಯಾಟಾಲಜಿ ಅಂದ್ರೆ ರಕ್ತದ ಕುರಿತು ಯಾರು ಒಂದು ಅಧ್ಯಯನ ಮಾಡ್ತಾರೋ ಸೊ ಅವ್ರಿಗೆ ಹಿಮ್ಯಾಟಾಲಜಿಸ್ಟ್ ಅಂತ ಕರೀತಾರೆ. ಇಲ್ಲಿ ಕ್ವಶನ್ ಅದೇ ಇರೋದು, ರಕ್ತದ ಕುರಿತು ಅಧ್ಯಯನ ಮಾಡುವುದನ್ನ ಹಿಮ್ಯಾಟಾಲಜಿ ಅಂತ ಕರೀತಾರೆ. ಹಾಗಾದ್ರೆ ಸಿರಾಲಜಿ ಅಂದ್ರೇನು? ಸೀರಂ ಬಗ್ಗೆ ಒಂದು ಅಧ್ಯಯನ ಮಾಡುವುದು. ಸೀರಂ ಬಗ್ಗೆ ಒಂದು ಅಧ್ಯಯನ ಯಾರು ಮಾಡ್ತಾರೋ ಅವರಿಗೆ ಸೀರಾಲಜಿಸ್ಟ್ ಅಂತ ಕರೀತಾರೆ. ಇದೇ ಥರ ಪ್ಲಾಸ್ಮಾ ಅಂದ್ರೇನು? ರಕ್ತದ ದ್ರವ ರೂಪದ ಭಾಗ ಅಂತ ಹೇಳ್ತೀವಿ. ರಕ್ತದ ದ್ರವ ರೂಪದ ಭಾಗ ಅಂತ ಹೇಳ್ತೀವಿ, ಹೌದಾ? ಸೊ ಈ ರಕ್ತದ ದ್ರವ ರೂಪದ ಭಾಗದಲ್ಲಿ ಏನೇನು ಇರುತ್ತೆ ತಮಗೆಲ್ಲ ಗೊತ್ತಿರಲಿ. RBC ಇರುತ್ತೆ. RBC ಅಂದ್ರೆ ಏನು? ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ. WBC ಅಂದರೆ ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ. ಅದ್ರ ಬಿಟ್ಟರೆ ಪ್ಲೇಟ್ಲೆಟ್ಸ್ಗಳು ಕೂಡ ಅಲ್ಲಿ ಇರ್ತವೆ. ಎಲ್ಲಿ? ಪ್ಲಾಸ್ಮಾದಲ್ಲಿ. ಸೊ ಹೀಗಾಗಿ ಕ್ವಶನ್ ಏನಿದೆ ಇಲ್ಲಿ, ರಕ್ತದ ಕುರಿತು ಅಧ್ಯಯನ ಮಾಡೋದನ್ನ ಹಿಮ್ಯಾಟಾಲಜಿ ಅಂತ ಕರೀತಾರೆ. ಸಿರಾಲಜಿ ಅಂದ್ರೇನು? ಸೀರಂ ಬಗ್ಗೆ ಅಧ್ಯಯನ ಮಾಡೋದು. ಪ್ಲಾಸ್ಮಾ ಅಂದ್ರೇನು? ರಕ್ತದ ದ್ರವ ರೂಪದ ಒಂದು ಭಾಗ ಅಂದರೆ RBC, WBC ಮತ್ತು ಪ್ಲೇಟ್ಲೆಟ್ಸ್ ಬರುತ್ತೆ. ನ್ಯೂರಾಲಜಿ ಅಂದರೆ ನರಗಳ ಬಗ್ಗೆ ಒಂದು ಅಧ್ಯಯನ ಮಾಡೋದು. ಓಕೆ, ಸೊ ಪ್ರಶ್ನೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದೆ? ಓಕೆ, ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. ಓಕೆ, 6ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. 6ನೇ ಕ್ವಶನು, ಇರಿಥ್ರೋಸೈಟ್ ಎಂದರೆ ಏನು ಅಂತ ಒಂದು ಕ್ವಶನ್ ಬಂದಿದೆ ನೋಡಿ. ಆಪ್ಷನು ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣಗಳು, ಕಿರುತಟ್ಟೆಗಳು, ಡಿ ಬ ಮತ್ತು ಕ ಅಂತ ಹೇಳ್ತೀವಿ. ಹೌದಾ? ಬ ಮತ್ತು ಕ ಅಂತ ಹೇಳ್ತೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಎರಿಥ್ರೋಸೈಟ್ಸ್ ಅಂದರೆ ಕೆಂಪು ರಕ್ತ ಕಣಗಳು ಅಂತ ಹೇಳ್ತೀವಿ. ಏನು? ಕೆಂಪು ರಕ್ತ ಕಣಗಳು. ಹಾಗಾದರೆ ಬಿಳಿ ರಕ್ತ ಕಣಗಳಿಗೆ ಏನಂತ ಕರೀತಾರೆ? ಆಮೇಲೆ ಕಿರುತಟ್ಟೆಗಳಿಗೆ ಏನಂತ ಕರೀತಾರೆ? ಹೌದಾ? ಸೊ ಇದನ್ನ ಕೂಡ ನಾವಿಲ್ಲಿ ಹೇಳ್ತೀವಿ. ಬಿಳಿ ರಕ್ತ ಕಣಗಳಿಗೆ ಏನಂತ ಕರಿತೀವಿ ಅಂದರೆ ಲಿಂಫೋಸೈಟ್ಸ್ ಅಂತ ಹೇಳ್ತಾರೆ. ಲಿಂಫೋಸೈಟ್ಸ್ ಅಂದ್ರೆ ಬಿಳಿ ರಕ್ತ ಕಣಗಳು. ಆಮೇಲೆ ಕಿರುತಟ್ಟೆಗಳು ಅಂದರೆ ಪ್ಲೇಟ್ಲೆಟ್ಸ್ ಅಂತ ಕರೀತಾರೆ. ಪ್ಲೇಟ್ಲೆಟ್ಸ್ ಅಂದರೆ ಕಿರುತಟ್ಟೆಗಳು. ಆಪ್ಷನ್ ಡಿ ಅನ್ನು ಕೊಟ್ಟಿದ್ರಲ್ಲಿ ಬ ಮತ್ತು ಕ ಅಂತ ಕೊಟ್ಟಿದ್ದಾರೆ. ಇದು ಅಂತೂ ಇದರ ಆನ್ಸರ್ ಆಗಲ್ಲ. ಯಾಕಂದರೆ
ಇರಿಥ್ರೋಸೈಟ್ಸ್ ಅಂದರೆ ಕೆಂಪು ರಕ್ತ ಕಣಗಳು ಅಂತ ಹೇಳ್ತೀವಿ. ಏನು? ಕೆಂಪು ರಕ್ತ ಕಣಗಳು. ಬಿಳಿ ರಕ್ತ ಕಣಗಳು ಅಂದರೆ ಲಿಂಫೋಸೈಟ್ಸು. ಕಿರುತಟ್ಟೆಗಳಂದರೆ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಸೊ ನಿಮ್ಮ ಬೆಸ್ಟ್ ಎಕ್ಸಾಂಪಲ್ ಬೇಕಂದರೆ ತಾವು ಯಾವಾಗ ಒಂದು ಬ್ಲಡ್ ಚೆಕ್ ಮಾಡ್ತಾರೆ, ತಮಗೇನಾದರೂ ಆರಾಮಿಲ್ಲ ಅಂದರೆ ಡಾಕ್ಟ್ರು ತಮ್ಮ ಒಂದು ಬ್ಲಡ್ನ ಚೆಕ್ ಮಾಡ್ತಾರೆ. ಸೊ ಅದರಲ್ಲಿ ಲಿಂಫೋಸೈಟ್ಸ್ ಇರುತ್ತೆ, ಪ್ಲೇಟ್ಲೆಟ್ಸ್ ಇರುತ್ತೆ, ಇರಿಥ್ರೋಸೈಟ್ಸ್ ಇರುತ್ತೆ, ಬೆಸಿನೋಫಿಲ್ಸ್ ಇರುತ್ತೆ, ಇಸಿನೋಫಿಲ್ಸ್ ಇರುತ್ತೆ. ಸೊ ಈ ಥರ ಡಿಫ್ರೆಂಟಾಗಿ ಇನ್ನೂ ಕೊಟ್ಟಿದ್ದಾರೆ, ಬಟ್ ಅವೆಲ್ಲ ಅರ್ಥ ಆಗಲ್ಲ. ಹೌದಾ? ಸೊ ಅಲ್ಲಿ ಅರ್ಥ ಆಗೋದು ಡಾಕ್ಟ್ರಿಗೆ ಮಾತ್ರ. ಯಾಕಂದರೆ ಇರಿಥ್ರೋಸೈಟ್ಸ್ ಅಂದರೆ ಏನು? ಕೆಂಪು ರಕ್ತ ಕಣಗಳ ಸಂಖ್ಯೆ ಅಷ್ಟಿರುತ್ತೆ. ಲಿಂಫೋಸೈಟ್ಸ್ ಅಂದ್ರೆ ಏನು? WBC ಅಂದರೆ ಬಿಳಿ ರಕ್ತ ಕಣ ಅಂತ ಹೇಳ್ತೀವಿ. ಅದರ ಒಂದು ಕೌಂಟಿಂಗ್ ಎಷ್ಟಿರುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಪ್ಲೇಟ್ಲೆಟ್ಸ್ ಟೆಸ್ಟ್ ಇರುತ್ತೆ ಆ್ಯಕ್ಚುಲಿ, ಅದನ್ನು ಕೂಡ ಅಲ್ಲಿ ಕೊಟ್ಟಿರ್ತಾರೆ. ಸೊ ಈ ಥರ ಒಂದು ಬ್ಲಡ್ ರಿಪೋರ್ಟ್ನಲ್ಲಿ ಅವರು ಕೊಟ್ಟಿರ್ತಾರೆ. ಇಲ್ಲಿ ಕ್ವಶನ್ ಏನಪ್ಪ ಅಂದರೆ ಇರಿಥ್ರೋಸೈಟ್ಸ್ ಅಂದರೆ ಏನು ಅಂತ ಕೇಳ್ತಾರೆ. ಇರಿಥ್ರೋಸೈಟ್ಸ್ ಅಂದರೆ ಕೆಂಪು ರಕ್ತ ಕಣಗಳು ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್ ಹೋಗೋಣ. ಓಕೆ, 7th ಕ್ವಶನ್ ಹೇಳುತ್ತೆ ನೋಡಿ. ಸಂಚಾರಿ ಅಂಗಾಂಶ ಎಂದರೆ ಯಾವ ಅಂಗಾಂಶ? ಸಂಚಾರಿ ಅಂಗಾಂಶ, ಸಂಚಾರಿ ಕ್ವಶನಲ್ಲಿ ಇರುತ್ತೆ. ಸಂಚಾರಿ ಅಂಗಾಂಶ ಅಂದರೆ ಯಾವ ಅಂಗಾಂಶ? ಆಪ್ಷನ್ ನೋಡಿ. ದ್ರವ ರೂಪದ ಸಂಯೋಜಕ ಅಂಗಾಂಶ ಅಂತ ಇದೆ. 2ನೇದು ಅಡಿಪೋಷ್ ಅಂಗಾಂಶ ಅಂತ ಇದೆ. 3ನೇದು ಅಸ್ಥಿ ಅಂಗಾಂಶ ಅಂತ ಇದೆ. 4ನೇದು ಸಂಯೋಜಕ ಅಂಗಾಂಶ ಅಂದರೆ ಕನೆಕ್ಟಿವ್ ಟಿಶ್ಯೂ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸಂಚಾರಿ ಅಂಗಾಂಶ ಅಂದರೆ ಏನಂತ ಹೇಳ್ತೀವಿ ನಾವು? ದ್ರವ ರೂಪದ ಸಂಯೋಜಕ ಅಂಗಾಂಶ ಅಂತ ಹೇಳ್ತೀವಿ. ಹೌದಾ? ಇನ್ನು ಈ ಅಡಿಪೋಷ್ ಅಂಗಾಂಶ, ಅಡಿಪೋಷ್ ಅಂಗಾಂಶ ಅಂದ್ರೇನು? ಇನ್ನು ಕಡೆ ಜಸ್ಟ್ ಹೇಳಿದ್ದೀನಿ ನಿಮಗೆ. ಏನಂತ? ಬೊಜ್ಜು ಅಂಗಾಂಶ ಅಂದ್ರೇ ಯಾವುದು? ಬೊಜ್ಜು ಅಂಗಾಂಶ ಅಂದ್ರೆ ಇನ್ನೊಂದು ಮೀನಿಂಗ್ ಏನಪ್ಪ ಅಂದರೆ ಅಡಿಪೋಸ್ ಟಿಶ್ಯೂ ಅಂದರೂ ಅದೇ, ಬೊಜ್ಜು ಅಂಗಾಂಶ ಅಂದರೂ ಕೂಡ ಅದೇ. ಇನ್ನು ಅಸ್ಥಿ ಅಂಗಾಂಶ ಅಂದ್ರೆ ಏನು? ಬೋನ್ ಟಿಶ್ಯೂ ಅಂತ ಹೇಳ್ತೀವಿ. ಸಂಯೋಜಕ ಅಂಗಾಂಶ ಅಂದ್ರೇನು? ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ತೀವಿ. ಯಾವುದು? ಕನೆಕ್ಟಿವ್ ಟಿಶ್ಯೂ ಅಂದರೆ ಒಂದು ಅಂಗಾಂಶಗಳನ್ನು ಒಂದು ಬಂಧಿಸ್ತಕ್ಕಂಥ ಒಂದು ಅಂಗಾಂಶ ಅಂತ ಹೇಳ್ತೀವಿ. ಅದಕ್ಕೆ ನಾವು ಸಂಯೋಜಕ ಟಿಶ್ಯೂ ಅಂತ ಹೇಳ್ತೀವಿ. ಸೊ ಇಲ್ಲಿ ಸಂಚಾರಿ ಅಂಗಾಂಶ, ಸಂಚಾರಿ ಅಂದರೆ ತಿರುಗಾಡು. ಯಾವ ತಿರುಗಾಡುತ್ತೆ ನಮ್ಮ ಬಾಡಿನಲ್ಲಿ? ದ್ರವ ರೂಪದ ಒಂದು ಸಂಯೋಜಕ ಅಂಗಾಂಶಗಳು ನಮ್ಮ ಬಾಡಿನಲ್ಲಿ ಕಂಟಿನ್ಯೂಸ್ ಆಗಿ ಸಂಚಾರ ಮಾಡ್ತಾ ಇರುತ್ತೆ. ಸೊ ಹೀಗಾಗಿ ಸಂಚಾರಿ ಅಂಗಾಂಶ ಅಂದರೆ ಯಾವುದಕ್ಕಂತ ಹೇಳ್ತೀವಿ? ದ್ರವ ರೂಪದ ಸಂಯೋಜಕ ಅಂಗಾಂಶ ಅಂತ ಹೇಳ್ತೀವಿ. ಓಕೆ ಓಕೆ, ಕ್ವಶನ್ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 8ನೇ ನೋಡಿ ಏನು ಹೇಳುತ್ತೆ ಕ್ವಶನು. ಓಕೆ, ಯಾವ ರಕ್ತದ ಗುಂಪಿನವರು ಎಲ್ಲ ರಕ್ತದ ಗುಂಪಿನವರಿಂದ ರಕ್ತವನ್ನು ಪಡೆಯಬಹುದು? ನೋಡಿ, ಯಾವ ರಕ್ತದ ಗುಂಪಿನವರು? ಬ್ಲಡ್ ಗ್ರೂಪ್ ಎಲ್ಲ ಗೊತ್ತಿದೆ. ಎ ಇರುತ್ತೆ ಅಂದರೆ ಎನಲ್ಲಿ ಎ ನೆಗೆಟಿವ್ ಎ ಪಾಸಿಟಿವ್ ಇರುತ್ತೆ, ಬಿನಲ್ಲಿ ಬಿ ಪಾಸಿಟಿವ್ ಬಿ ನೆಗೆಟಿವ್, ಎ ಬಿನಲ್ಲಿ ಎ ಬಿ ನೆಗೆಟಿವ್ ಎ ಬಿ ಪಾಸಿಟಿವ್, ಓದಲ್ಲಿ ಓ ಪಾಸಿಟಿವ್ ಓ ನೆಗೆಟಿವ್. ಹೌದಾ? ಸೊ ಇಲ್ಲಿ ಏನು ಕ್ವಶನ್ ಏನು ಕೇಳಿದ್ರೆ ಅವರು, ಯಾವ ರಕ್ತದ ಗುಂಪಿನವರು ಎಲ್ಲ ರಕ್ತದ ಗುಂಪಿನವರಿಂದ ರಕ್ತವನ್ನು ಪಡೆಯಬಹುದು. ನೋಡಿ, ಯಾವಾಗ ಬೇಕಾದಲ್ಲಿ ಸಪೋಸ್ ನಿಮ್ಗೆ ಏನಾದರೂ ಎ ಪಾಸಿಟಿವ್ ಇದ್ದರೆ ಸೊ ತಾವು ಯಾವ ಒಂದು ರಕ್ತದ ಗುಂಪಿನವರಿಂದ ರಕ್ತವನ್ನು ಪಡೆಯಬಹುದು. ಹೌದಾ? ಸೊ ನೀವು ಎ ಪ್ಲಸ್ ಇದ್ದವ್ರ ರಕ್ತವನ್ನು ತಗೋಬಹುದು. ಅದ್ರ ಬಿಟ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಎ ಇದೆ, ಬಿ ಇದೆ, ಎ ಬಿ ಇದೆ, ಓ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಎ ಬಿ ಅಂತ ಹೇಳ್ತೀವಿ. ಹೌದಾ? ಸೊ ತಮ್ಗೆ ಬೇರೆಯವರಿಂದ ನಿಮ್ಗೆ ಏನಾದರೂ ಬ್ಲಡ್ ಅವೈಲೇಬಲ್ ಆಗಲಿದ್ರೆ ನೀವು ಎ ಬಿ ಇರ್ತಕ್ಕಂಥ ವ್ಯಕ್ತಿಯ ಕಡೆಯಿಂದ ಬ್ಲಡ್ನ ನೀವು ತಗೋಬಹುದು. ಹೌದಾ? ಎ ಇರೋ ವ್ಯಕ್ತಿ ಕಡೆಯಿಂದ ತಾವು ತಗೋಬಹುದು. ಸೊ ಅದು ಕೂಡ ತಮಗೆ ನಡೆಯುತ್ತೆ. ಅಂದರೆ ಎ ಪಾಸಿಟಿವ್ ಇಲ್ಲ ಅಥವಾ ಎ ನೆಗೆಟಿವ್ ಇಲ್ಲ ತೊಗೊಂಡ್ರೂ ಕೂಡ ನಡೆಯುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಅರ್ಥ ಆಯ್ತಾ? ಇಲ್ಲ. ಯಾವ ರಕ್ತದ ಗುಂಪಿನವರು ಎಲ್ಲ ರಕ್ತದ ಗುಂಪಿನವರಿಂದ ರಕ್ತವನ್ನು ಪಡೆಯಬಹುದು. ಅಂದರೆ ಎ ಬಿ ಏನಾದರೂ ಇದ್ದರೆ ನಿಮ್ಮಲ್ಲಿ ಏನಾದರೂ ಎ ಬಿ ಬ್ಲಡ್ ಗ್ರೂಪ್ ಇದ್ದರೆ ತಾವು ಉಳಿದ ಎಲ್ಲ ಒಂದು ಗ್ರೂಪ್ಗಳಿಂದ ತಾವು ಬ್ಲಡ್ನ ತಗೋಬಹುದು. ಅಂದರೆ ಎ ಇಂದ ತಗೋಬೋದು, ಬಿ ಇಂದ ತಗೋದು, ಓ ಇಂದ ತಗೋಬೋದು. ಅಂದರೆ ಒಂಥರ ಇದು ಯೂನಿವರ್ಸಲ್ ಅಂತ ಹೇಳ್ತೀವಿ ಇದಕ್ಕೆ. ಹೌದಾ? ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವ ರಕ್ತದ ಗುಂಪಿನವರು ಎಲ್ಲ ರಕ್ತದ ಗುಂಪಿನವರಿಂದ ರಕ್ತವನ್ನು ಪಡೆಯಬಹುದು? ಸಪೋಸ್ ನಿಮ್ಗೆ ಏನಾದರೂ ಎ ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ ನಿಮಗಿದ್ದರೆ, ನಿಮ್ಮ ಬಾಡಿನಲ್ಲಿದ್ದರೆ ನೀವು ಎಲ್ಲರ ಕಡೆಯಿಂದ ಬ್ಲಡ್ನ ತಗೋಬೋದು. ಯಾವುದೇ ಇರಲಿ, ಎ ಇರಲಿ, ಬಿ ಇರಲಿ, ಓ ಇರಲಿ. ಸೊ ಪ್ರತಿಯೊಬ್ಬರ ಕಡೆಯಿಂದ ನೀವು ಬ್ಲಡ್ನ ಸ್ವೀಕಾರ ಮಾಡಬಹುದು. ಹೌದಾ? ಸೊ ಇದೇ ಪ್ರಶ್ನೆ ಇದೆ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾವ ರಕ್ತದ ಗುಂಪಿನವರು ಎಲ್ಲ ರಕ್ತದ ಗುಂಪಿನವರಿಂದ ರಕ್ತವನ್ನು ಪಡೆಯಬಹುದು. ಯಾವ ಗ್ರೂಪ್ದವರು? ಎ ಬಿ ಇರತಕ್ಕಂಥವ್ರು ಯಾವುದೇ ಬ್ಲಡ್ ಗ್ರೂಪ್ ಇರತಕ್ಕಂಥ ಬೇರೆ ವ್ಯಕ್ತಿ ಕಡೆಯಿಂದ ಬ್ಲಡ್ನ ಸ್ವೀಕಾರ ಮಾಡ್ಕೋಬಹುದು. ಯಾವುದೇ ರೀತಿ ಪ್ರಾಬ್ಲಮ್ಮು ಆಗಲ್ಲ ಅಂತ ಹೇಳ್ತಾರೆ. ಹೌದಾ?
ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ. ಓಕೆ, 9ನೇ ಪ್ರಶ್ನೆ ಹೇಳುತ್ತೆ ನೋಡಿ, ರಕ್ತದ ಪ್ಲಾಸ್ಮಾದಲ್ಲಿರುವ ಬೃಹತ್ ಪ್ರಮಾಣದ ಧಾತು ಯಾವುದಂತ ಕೇಳ್ತಾರೆ. ರಕ್ತದ ಪ್ಲಾಸ್ಮಾದಲ್ಲಿರುವ ಬೃಹತ್ ಪ್ರಮಾಣದ ಧಾತು ಯಾವುದಂತ ಕೇಳಿದರೆ ಆಯ್ಕೆ ನೋಡಿ, ಸೋಡಿಯಂ ಇದೆ, ಮ್ಯಾಗ್ನೇಷಿಯಂ ಇದೆ, ಕ್ರೋಮಿಯಂ ಇದೆ, ಆಮೇಲೆ ಪೊಟ್ಯಾಷಿಯಂ ಇದೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮ್ಯಾಗ್ನೇಷಿಯಂ ಅಂತ ಹೇಳ್ತೀವಿ. ಯಾವುದು ಸರಿಯಾದ ಆನ್ಸರ್? ಮ್ಯಾಗ್ನೇಷಿಯಂ ಅಂತ ಹೇಳ್ತೀವಿ. ಯಾಕಂದರೆ ರಕ್ತದ ಪ್ಲಾಸ್ಮಾದಲ್ಲಿ ಬೃಹತ್ ಪ್ರಮಾಣದಲ್ಲಿ ಕಂಡು ಬರೋದೇ ಈ ಒಂದು ಮ್ಯಾಗ್ನೇಷಿಯಮ್. ಸೋಡಿಯಂ ಇರುತ್ತೆ, ಬಟ್ ಎಲ್ಲನಲ್ಲ, ಸೋಡಿಯಂ ಇರುತ್ತೆ, ಪೊಟ್ಯಾಷಿಯಂ ಇರುತ್ತೆ, ಕ್ರೋಮ್ ಎಲ್ಲ ಇರುತ್ತೆ, ಬಟ್ ಜಾಸ್ತಿ ರಕ್ತದ ಪ್ಲಾಸ್ಮಾದಲ್ಲಿ ಬೃಹತ್ ಪ್ರಮಾಣದಲ್ಲಿ ಕಂಡು ಬರ್ತಕ್ಕಂಥ ಧಾತು ಯಾವುದಪ್ಪ ಅಂದರೆ ಮ್ಯಾಗ್ನೇಷಿಯಂ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 10ನೇ ಕ್ವಶನ್ ನೋಡಿ, ಏನು ಹೇಳುತ್ತೆ ನಮಗೆ, ಕಿರುತಟ್ಟೆಗಳ ಒಂದು ಕೊರತೆಯಿಂದ ಯಾವ ಕಾಯಿಲೆ ಉಂಟಾಗುತ್ತೆ? ಕಿರುತಟ್ಟೆಗಳು ಇರ್ತಲ್ಲ, ಸೊ ಅದರ ಒಂದು ಕೊರತೆ, ಪ್ಲೇಟ್ಲೆಟ್ಸ್. ಕಿರುತಟ್ಟೆ ಅಂದ್ರೇನು? ಪ್ಲೇಟ್ಲೆಟ್ಸ್ ಅಂತ ಕರಿತೀವಿ. ಈ ಪ್ಲೇಟ್ಲೆಟ್ಸ್ ಒಂದು ಕೊರತೆಯಿಂದ ಯಾವ ಕಾಯಿಲೆ ಉಂಟಾಗುತ್ತೆ? ಆಯ್ಕೆ ನೋಡಿ, ಹಿಮೋಫಿಲಿಯಾ, ರಕ್ತಹೀನತೆ, ಲುಕಿಮಿಯಾ ಮತ್ತು ದುಗ್ಧರಸ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಹಿಮೋಫಿಲಿಯಾ ಅಂತ ಹೇಳ್ತೀವಿ. ಹಿಮೋಫಿಲಿಯಾ ಅಂತಕ್ಕಂಥ ಒಂದು ಕಾಯಿಲೆ ಈ ಒಂದು ಪ್ಲೇಟ್ಲೆಟ್ಸ್ಗಳ ಒಂದು ಕೊರತೆಯಿಂದ ಉಂಟಾಗುತ್ತೆ. ಹೌದಾ? ಇನ್ನು ಈ ರಕ್ತಹೀನತೆ, ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ರಕ್ತಹೀನತೆ ಯಾವುದರ ಒಂದು ಕೊರತೆಯಿಂದ ಉಂಟಾಗುತ್ತೆ ಹೇಳಿ? RBCಯ ಒಂದು ಕೊರತೆ. RBC ಅಂದ್ರೆ ಏನು? ರೆಡ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ. ಅಂದರೆ ಕೆಂಪು ರಕ್ತ ಕಣಗಳ ಒಂದು ಕೊರತೆಯಿಂದ ಏನಾಗುತ್ತೆ? ನಮ್ಮಲ್ಲಿ ರಕ್ತಹೀನತೆ ಅಂತಕ್ಕಂಥ ಡಿಸೀಸು ಕ್ರಿಯೇಟ್ ಆಗುತ್ತೆ. ಹೌದಾ? ಇನ್ನು ಥರ್ಡ್ ನೋಡಿ, ಲ್ಯುಕೇಮಿಯಾ. ಇದ್ರ ಬಗ್ಗೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಲ್ಯುಕೇಮಿಯಾ ಅಂದ್ರೆ ಏನು? WBC ಹೆಚ್ಚಾದಾಗ. WBC ಅಂದ್ರೆ ಏನು? ವೈಟ್ ಬ್ಲಡ್ ಸೆಲ್ಸ್, ಅಂದರೆ ಬಿಳಿ ರಕ್ತ ಕಣಗಳು ಏನಾದರೂ ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಹೆಚ್ಚಾದಾಗ ಈ ಒಂದು ರೋಗ ಹುಟ್ಕೊಳ್ಳುತ್ತೆ. ಯಾವುದು? ಲ್ಯುಕೇಮಿಯಾ ಅಂತಕ್ಕಂಥ ರೋಗ. ಇನ್ನು ದುಗ್ಧರಸ ಅಂದ್ರೇನು? ಇದಕ್ಕೆ ನಾವು ಏನಂತ ಕರಿತೀವಿ? ದುಗ್ಧರಸ ಅಂದ್ರೇನು? ಇದಕ್ಕೆ ನಾವು ದುಗ್ಧರಸ ಅಂದರೆ ಲಿಂಪ್ ಅಂತ ಹೇಳ್ತೀವಿ. ಲಿಮ್ಸ್, LYMPS, ಲಿಮ್ಸ್. ಸೊ ಈ ಲಿಮ್ಸ್ ಅಂದರೆ ರಕ್ತ ವರ್ಣರಹಿತ ಭಾಗ ಅಂತ ಹೇಳ್ತೀವಿ. ರಕ್ತದ ವರ್ಣರಹಿತ ಭಾಗ. ಇದಂತೂ ಆಪ್ಷನ್ ಆಗಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಅಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಏನಪ್ಪ ಅಂದರೆ ಕಿರುತಟ್ಟೆಗಳು ಅಂದರೆ ಪ್ಲೇಟ್ಲೆಟ್ಸ್ ಒಂದು ಕೊರತೆಯಿಂದ ಯಾವ ಕಾಯಿಲೆ ಉಂಟಾಗುತ್ತೆ ಅಂದರೆ ಹಿಮೋಫಿಲಿಯಾ ಅಂತಕ್ಕಂಥ ಕಾಯಿಲೆ ಉಂಟಾಗುತ್ತೆ. ರಕ್ತಹೀನತೆ ಹೇಗೆ ಉಂಟಾಗುತ್ತೆ? RBC ಅಂದರೆ ಕೆಂಪು ರಕ್ತ ಕಣಗಳ ಒಂದು ಕೊರತೆಯಿಂದ ಉಂಟಾಗುತ್ತೆ. ಲ್ಯುಕೇಮಿಯಾ ಇದು ಬಿಳಿ ರಕ್ತ ಕಣಗಳು ಹೆಚ್ಚಾದಾಗ ಉಂಟಾಗುತ್ತೆ. ಇನ್ನು ದುಗ್ಧರಸ ಅಂದ್ರೇನು? ಲಿಮ್ಸ್ ಅಂತ ಹೇಳ್ತೀವಿ. ಲಿಮ್ಸ್ ಅಂದ್ರೇನು? ರಕ್ತದ ಒಂದು ವರ್ಣರಹಿತ ಭಾಗ ಅಂತ ಹೇಳ್ತೀವಿ. ಓಕೆ, ಸೊ ಈ ಪ್ರಶ್ನೆ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ರಿಪೀಟ್ ಆಗಿ ಪ್ರತಿಯೊಂದು ಕ್ವಶನ್ಗಳನ್ನು ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡಿ ಮತ್ತೆ ರಿಪೀಟ್ ಆಗಿ ಸಿಂಪಲ್ ಆಗಿ ಹೇಳ್ತೀನಿ. ಪ್ರಾಣಿ ಅಂಗಾಂಶದಲ್ಲಿ ಎಷ್ಟು ವಿಧಗಳು ಅಪ್ಪ ಅಂದರೆ 4 ವಿಧಗಳು. ಯಾವ? ಅನುಲೇಪಕ ಅಂಗಾಂಶ, ಸ್ನಾಯು ಅಂಗಾಂಶ, ಸಂಯೋಜಕ ಅಂಗಾಂಶ, ನರ ಅಂಗಾಂಶ. ಈ ಥರ ಒಟ್ಟು ಒಂದು 4 ಅಂಗಾಂಶ ಎಲ್ಲಿ ಬರ್ತಪ್ಪ ಅಂದರೆ ಪ್ರಾಣಿ ಅಂಗಾಂಶದಲ್ಲಿ ಬರುತ್ತೆ. ಇನ್ನು ಸೆಕೆಂಡ್ ಕ್ವಶನ್ ನೋಡಿ, ಅನುಲೇಪಕ ಅಂಗಾಂಶ ಅಂದರೆ ದೇಹದ ಯಾವ ಭಾಗದಲ್ಲಿ ಕಂಡು ಬರುತ್ತೆ? ಯಾವ ಭಾಗದಲ್ಲಿ? ಚರ್ಮದಲ್ಲಿ ಕೂಡ ಕಂಡು ಬರುತ್ತೆ, ಉಪಚರ್ಮದಲ್ಲಿ ಕೂಡ ಕಂಡು ಬರುತ್ತೆ, ಒಳ ಅಂಗಗಳಲ್ಲಿ ಕೂಡ ಕಂಡು ಬರುತ್ತೆ. ಪ್ರತಿಯೊಂದರಲ್ಲಿ ಕಂಡು ಬರದೆ ಈ ಒಂದು ಎಪಿಥೆಲಿಯಲ್ ಟಿಶ್ಯೂ ಅಂತ ಹೇಳ್ತೀವಿ. ಇನ್ನು ಮೂರನೇ ಪ್ರಶ್ನೆ, ಸ್ನಾಯು ಅಂಗಾಂಶದ ವಿಧಗಳು ಎಷ್ಟಿದೆ ಅಂತ ಕೇಳ್ತಾರೆ. ಎಷ್ಟಿದೆ? ಒಟ್ಟು ಅಂದರೆ ಯಾವುದು? ಪಟ್ಟಿ ಸಹಿತ ಸ್ನಾಯು ಅಂಗಾಂಶ, ಪಟ್ಟಿ ರಹಿತ ಸ್ನಾಯು ಅಂಗಾಂಶ, ಆಮೇಲೆ ಹೃದಯ ಸ್ನಾಯು ಅಂಗಾಂಶ. ಈ ಥರ ಒಟ್ಟು ಒಂದು 3 ಒಂದು ವಿಧಗಳು ಸ್ನಾಯು ಅಂಗಾಂಶದಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತೀವಿ. ಇನ್ನು 4ನೇ ಕ್ವಶನ್ ಏನು ಹೇಳುತ್ತೆ? ಬೊಜ್ಜು ಅಂಗಾಂಶವೆಂದು ಯಾವುದಕ್ಕೆ ಕರೀತಾರೆ? ಯಾವುದಕ್ಕೆ ಕರಿತೀವಿ? ಅಡಿಪೋಸ್ ಅಂಗಾಂಶಕ್ಕೆ ನಾವು ಬೊಜ್ಜು ಅಂಗಾಂಶ ಅಂತ ಕರಿತೀವಿ. ಹೌದಾ? ಇನ್ನು ನೆಕ್ಸ್ಟ್ ಒಂದು ಕ್ವಶನು, ರಕ್ತದ ಕುರಿತು ಅಧ್ಯಯನ ಮಾಡುವುದನ್ನು, ರಕ್ತದ ಕುರಿತು ಒಂದು ಅಧ್ಯಯನ ಮಾಡ್ತೀವಿ, ಅದಕ್ಕೆ ಏನಂತ ಕರಿತೀವಿ? ಹಿಮಾಟಲಾಜಿ ಅಂತ ಕರಿತೀವಿ. ಏನು? ಹಿಮ್ಯಾಟಲಾಜಿ. ಓಕೆ. ನೆಕ್ಸ್ಟ್ ಕ್ವಶನ್, ಇರಿಥ್ರೋಸೈಟ್ಸ್ ಅಂದರೆ ಏನು? ಕೆಂಪು ರಕ್ತ ಕಣಗಳು ಅಂತ ಹೇಳ್ತೀವಿ. ಯಾವುದು? ಕೆಂಪು ರಕ್ತ ಕಣಗಳು. ಇನ್ನು 7ನೇದು
ಸಂಚಾರಿ ಅಂಗಾಂಶ ಅಂದರೆ ಯಾವ ಅಂಗಾಂಶ? ಸಂಚಾರಿ ಅಂಗಾಂಶ ಅಂದರೆ ಸಂಚಾರ ಆಗ್ತಿರಬೇಕು. ಸಂಚಾರ ಯಾವ್ದು ಮಾಡುತ್ತೆ? ದ್ರವ ರೂಪದ ಸಂಯೋಜಕ ಅಂಗಾಂಶ ಅಂದ್ರೆ ನಾವೇನಂತ ಹೇಳ್ತೀವಿ? ಏನು? ಸಂಚಾರಿ ಅಂಗಾಂಶ ಅಂತ ಹೇಳ್ತೀವಿ. ಓಕೆ. 8ನೇದು, ಯಾವ ರಕ್ತದ ಗುಂಪಿನವರು ಎಲ್ಲ ರಕ್ತದ ಗುಂಪಿನವರಿಂದ ರಕ್ತವನ್ನು ಪಡೆಯಬಹುದು ಅಂತ ಹೇಳ್ತೀವಿ? ಸರಿಯಾದ ಆಯ್ಕೆ ಯಾವುದು ಇದಕ್ಕೆ? ಎ ಬಿ ರಕ್ತದ ಗುಂಪು ಇರ್ತಕ್ಕಂಥ ವ್ಯಕ್ತಿಗಳು ಬೇರೆ ಯಾವುದಾದ್ರೂ ರಕ್ತ ಗುಂಪು ಇರ್ತಕ್ಕಂಥ ವ್ಯಕ್ತಿಗಳಿಂದ ರಕ್ತವನ್ನು ಪಡೆಯಬಹುದು ಅಂತ ಹೇಳ್ತೀವಿ. ಓಕೆ. ಇನ್ನು 9ನೇದು, ರಕ್ತದ ಪ್ಲಾಸ್ಮಾದಲ್ಲಿರುವ ಬೃಹತ್ ಪ್ರಮಾಣದ ಧಾತು ಯಾವುದು? ಯಾವುದು? ಮ್ಯಾಗ್ನೇಷಿಯಂ ಅಂತ ಹೇಳ್ತೀವಿ. ಯಾವುದು? ಮ್ಯಾಗ್ನೇಷಿಯಂ. 10ನೇ ಪ್ರಶ್ನೆ, ಪ್ಲೇಟ್ಲೆಟ್ಸ್ ಅಂದರೆ ಕಿರುತಟ್ಟುಗಳ ಕೊರತೆಯಿಂದ ಯಾವ ಕಾಯಿಲೆ ಉಂಟಾಗುತ್ತೆ? ಯಾವ ಕಾಯಿಲೆ? ಹಿಮೋಫಿಲಿಯಾ ಅಂತಕ್ಕಂಥ ಕಾಯಿಲೆ ಉಂಟಾಗುತ್ತೆ. ಓಕೆ. ಓಕೆ, ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಕ್ಲಾಸ್ನಲ್ಲಿ ನಮಗೆ ಇದೇ ಥರ ನಿಮಗೆ ವಿಶ್ಲೇಷಣೆ ಸಹಿತ ಕ್ಲಾಸ್ನ ಒಂದು ವಿಡಿಯೋಸ್ಗಳನ್ನ ಕೊಡ್ತಾ ಇದ್ದೀವಿ. ತಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.